ನಮಸ್ಕಾರ. ನನ್ನ ಹೆಸರು ಡಾಕ್ಟರ್ ಭರತ್ ಚಂದ್ರ. ಇವತ್ತಿನ ವಿಡಿಯೋ ಹೂಡಿಕೆದಾರರ ಸಂಖ್ಯೆ ಜಾಸ್ತಿಯಾದಂತೆ ಈ 5 ಕಂಪನಿಗಳಲ್ಲಿ ಜಾಸ್ತಿ ಲಾಭ. ಸದ್ಯಕ್ಕೆ ಭಾರತ ದೇಶದಲ್ಲಿ 8.5 ಕೋಟಿ ಡಿಮ್ಯಾಟ್ ಅಕೌಂಟ್ಗಳಿದ್ದಾವೆ. ಅದರಲ್ಲಿ ಹಲವರದ್ದು 1, 2, 3 ಡಿಮ್ಯಾಟ್ಗಳು ಇರಬಹುದು ಅಂತ ಊಹಿಸ್ಕೊಂಡ್ರೆ ಅಂದಾಜು 5.5 ಕೋಟಿ ಜನ ನಮ್ಮ ದೇಶದಲ್ಲಿ ಡಿಮ್ಯಾಟ್ ಮಾಡಿಸಿಕೊಂಡಿದ್ದಾರೆ ಅಂತೇಳಿ ಒಂದು ಲೆಕ್ಕ ಹಾಕ್ಬೋದು. ನಮ್ಮ ಲೆಕ್ಕದ ಪ್ರಕಾರ ಒಂದು 50% ಜನ ನಮ್ಮ ದೇಶದಲ್ಲಿ 19 ರಿಂದ 60 ಏಜ್ ಗ್ರೂಪ್ನೊಳಗೆ ಇದ್ದಾರೆ ಅಂತಂದ್ರೆ ಒಂದು 70 ಕೋಟಿ ಜನ ಇದ್ದಾರೆ ಅಂತ ಅರ್ಥ ಆಯಿತು. ಅಂದರೆ 5.5 ಕೋಟಿ ಡಿಮ್ಯಾಟ್ಗಳು 70 ಕೋಟಿ ಜನರಿಗೆ ಅಂತಂದ್ರೆ ಅದು 7.9% ವರ್ಕೌಟ್ ಆಯಿತು 19 ರಿಂದ 60 ವರ್ಷದ ವಯಸ್ಸಿನವರಿಗೆ. ಇತರ ದೇಶಗಳಾದ ಅಮೆರಿಕ, ಆಸ್ಟ್ರೇಲಿಯಾ, UK ಅಲ್ಲಿ ಅಂದಾಜು 40 ರಿಂದ 50% ಜನ ಷೇರು ಮಾರುಕಟ್ಟೆಯಲ್ಲಿ ಸಕ್ರಿಯವಾಗಿದ್ದಾರೆ. ನಮ್ಮ ಪ್ರಕಾರ ಇನ್ನು ಮುಂದಿನ 10-20 ವರ್ಷಗಳಲ್ಲಿ ಅದೇನು ಹೂಡಿಕೆದಾರರು ಇದ್ದಾರೆ ಮ್ಯೂಚುವಲ್ ಫಂಡ್ ಮತ್ತು ಷೇರುಗಳಲ್ಲಿ ಅವರ ಸಂಖ್ಯೆ ದಿನದಿನಕ್ಕೆ ಮೇಲಕ್ಕೆ ಹೋಗುವಂತ ಎಲ್ಲ ಸಾಧ್ಯತೆಗಳು ಇದ್ದಾವೆ. ಯಾವಾಗ ನಮ್ಮ ದೇಶದಲ್ಲಿ ಹೂಡಿಕೆದಾರರ ಸಂಖ್ಯೆ ಜಾಸ್ತಿ ಆಗುತ್ತೋ ಆಗ ಕೆಲವು ಕಂಪನಿಗಳಿಗೆ ಭರ್ಜರಿಯಾಗಿ ಲಾಭ ಆಗುತ್ತೆ. ಇವತ್ತು ಅಂತಹ 5 ಕಂಪನಿಗಳ ಪಟ್ಟಿಯನ್ನು ಇಟ್ಟಿದ್ದೇವೆ. ದಯವಿಟ್ಟು ಕೊನೆವರೆಗೆ ನೋಡಿ ಇದ್ಯಾವುದು ಈ 5 ಕಂಪನಿಗಳು. ಮುಂದಕ್ಕೆ ಹೋಗುವ ಮುನ್ನ ನಿಮ್ಮ ಜನರಲ್ ನಾಲೆಜಿಗಾಗಿ ಒಂದು ಪ್ರಶ್ನೆ. ಕೆಳಗಿನ 4 ಅಸೆಟ್ ಮ್ಯಾನೇಜ್ಮೆಂಟ್ ಕಂಪನಿಗಳಲ್ಲಿ ಇತ್ತೀಚಿನ ದಿನಗಳಲ್ಲಿ ಸ್ಟಾಕ್ ಮಾರ್ಕೆಟ್ ಅಲ್ಲಿ ಲಿಸ್ಟ್ ಆದಂತಹ ಕಂಪನಿ ಯಾವುದು? ಕೋಟಕ್ ಮಹೀಂದ್ರ AMC ಅಂತಂದ್ರೆ ಎ ಅಂತ ಟೈಪ್ ಮಾಡಿ, ಟಾಟಾ ಅಸೆಟ್ ಮ್ಯಾನೇಜ್ಮೆಂಟ್ ಕಂಪನಿ ಅಂತಂದ್ರೆ ಬಿ ಅಂತ ಟೈಪ್ ಮಾಡಿ, IDFC ಅಸೆಟ್ AMC ಅಂತಂದ್ರೆ ಸಿ ಅಂತ ಟೈಪ್ ಮಾಡಿ, ಆದಿತ್ಯ ಬಿರ್ಲಾ AMC ಅಂತಂದ್ರೆ ಡಿ ಅಂತ ಟೈಪ್ ಮಾಡಿ. ನೀವು ಡಾಕ್ಟರ್ ಭರತ್ ಚಂದ್ರ ಚಾನೆಲ್ ಮೆಂಬರ್ ಅಲ್ಲದಿದ್ರೆ ಇದೀಗ ಸಮಯ ಸಬ್ಸ್ಕ್ರಿಪ್ಷನ್ ಬಟನ್ ಬೆಲ್ ಐಕಾನ್ ಒತ್ತಿ, ವಿಡಿಯೋ ಚೆನ್ನಾಗಿದ್ರೆ ಲೈಕ್ ಬಟನ್ ಅನ್ನು ಈಗಲೇ ಒತ್ತಿ, ಮತ್ತೆ ವಿಡಿಯೋನ ಎಲ್ಲ ಸ್ನೇಹಿತರಿಗೂ ಕಳಿಸ್ಕೊಡಿ. ಇದು ನೀವು ಕನ್ನಡಿಗರಿಗೆ ಮಾಡ್ತಾ ಇರುವಂತ ಸೇವೆ. ಈಗ ಮೊದಲನೆಯ ಕಂಪನಿ ಬಗ್ಗೆ ಮಾತಾಡ್ತಾ ಇದ್ದೇನೆ. ಯಾವುದು ಮುಂದಿನ ದಿನಗಳಲ್ಲಿ ಹೂಡಿಕೆದಾರರ ಸಂಖ್ಯೆ ಜಾಸ್ತಿ ಆಗ್ತಾ ಇದ್ದ ಹಾಗೆ ಮೇಲಕ್ಕೆ ಹೋಗ್ಬೋದು. BSE ಅಥವಾ ಬಾಂಬೆ ಸ್ಟಾಕ್ ಎಕ್ಸ್ಚೇಂಜ್. ಇದು ನಮ್ಮ ದೇಶದ ಒಂದು ಸ್ಟಾಕ್ ಎಕ್ಸ್ಚೇಂಜು. ಮತ್ತೆ ಮುಂದೆ BSEಯಲ್ಲಿ ಟರ್ನ್ ಓವರ್ ಜಾಸ್ತಿ ಆಗ್ತಾ ಇದ್ದ ಹಾಗೆ ಈ ಕಂಪನಿಯ ಷೇರಿನ ವ್ಯಾಲ್ಯೂ ಕೂಡ ಮೇಲಕ್ಕೆ ಹೋಗುತ್ತೆ. ಎರಡನೆಯದ್ದು CDSL. ಇದು ನಮ್ಮ ದೇಶದ ಲೀಡಿಂಗ್ ಡಿಪಾಸಿಟರಿ, ಡಿಮ್ಯಾಟ್ ಅಕೌಂಟ್ ಮತ್ತು ಬೇರೆ ಸರ್ವಿಸ್ಗಳನ್ನು ಜನರಿಗೆ ಕೊಡ್ಲಿಕ್ಕೆ ಇದು ಒಂದೇ ಒಂದು ಡಿಪಾಸಿಟರಿ ಕಂಪನಿ ನಮ್ಮ ದೇಶದಲ್ಲಿ ಷೇರು ಮಾರುಕಟ್ಟೆಯಲ್ಲಿ ಲಿಸ್ಟ್ ಆದಂತಹದ್ದು. ಮೂರನೆಯ ಕಂಪನಿ ಕ್ಯಾಮ್ಸ್. ಇವರು ಮ್ಯೂಚುವಲ್ ಫಂಡು ಮತ್ತೆ ಫೈನಾನ್ಷಿಯಲ್ ಇನ್ಸ್ಟಿಟ್ಯೂಷನ್ಗಳಿಗೆ ಬೇರೆ ಬೇರೆ ಸರ್ವಿಸ್ಗಳನ್ನು ಕೊಡ್ತಾರೆ. ಮುಂದಿನ ದಿನಗಳಲ್ಲಿ ಜನ ಹೆಚ್ಚಿನ ಸಂಖ್ಯೆಯಲ್ಲಿ ಮಾರುಕಟ್ಟೆಗೆ ದಾಖಲೆ ಆದರೆ ಆವಾಗ ಮ್ಯೂಚುವಲ್ ಫಂಡ್ ಮತ್ತು ಷೇರುಗಳು ತುಂಬಿ ತುಳುಕ್ತಾ ಇರುವ ಟೈಮ್ನಲ್ಲಿ ಕ್ಯಾಂಪ್ಸ್ನವರಿಗೆ ಬೇಕಾದಷ್ಟು ಕೆಲಸಗಳು ಸಿಗ್ತವೆ. ಈಗ ನಾಲ್ಕನೆಯ ಕಂಪನಿ HDFC ಅಸೆಟ್ ಮ್ಯಾನೇಜ್ಮೆಂಟ್ ಕಂಪನಿ. ಇದು HDFC ಮ್ಯೂಚುವಲ್ ಫಂಡ್ ಸ್ಕೀಮ್ಗಳನ್ನು ನಡೆಸುತ್ತೆ. ಸದ್ಯಕ್ಕೆ ಭಾರತದಲ್ಲಿ HDFC AMC ಇನ್ ಟರ್ಮ್ಸ್ ಆಫ್ ಓಮ್ ಅಂದ್ರೆ ಅಸೆಟ್ಸ್ ಅಂಡರ್ ಮ್ಯಾನೇಜ್ಮೆಂಟ್ ಮೂರನೆಯ ಕಂಪನಿ ಆಗಿರುತ್ತೆ. ಮತ್ತು ಐದನೆಯ ಕಂಪನಿ ನಿಪ್ಪಾನ್ AMC. ಇದು ನಿಪ್ಪಾನ್ ಮ್ಯೂಚುವಲ್ ಫಂಡ್ ಸ್ಕೀಮ್ಗಳನ್ನು ನಡೆಸುತ್ತೆ. ಮತ್ತೆ ಹಿಂದಿನ ದಿನಗಳಲ್ಲಿ ಇದನ್ನು ರಿಲಯನ್ಸ್ ಮ್ಯೂಚುವಲ್ ಫಂಡ್ ಎಂದು ಕರೆಯಲಾಗುತ್ತಿತ್ತು. ಈಗ ನಾನು ಈ 5 ಕಂಪನಿಗಳ ಮತ್ತೊಂದಷ್ಟು ಅಂಕಿ ಅಂಶಗಳನ್ನು ನಿಮ್ಮ ಮುಂದೆ ಇಡ್ತಾ ಇದ್ದೇನೆ. ಎಲ್ಲವನ್ನೂ ಕೊನೆವರೆಗೂ ನೋಡಿ. BSEದು ಮಾರ್ಕೆಟ್ ಕ್ಯಾಪ್ 12,828 ಕೋಟಿ, 52 ವಾರದ ಹೈಯೆಸ್ಟ್ 2,856.
52 ವಾರದ ಲೋಯೆಸ್ಟ್ 536, ಇವತ್ತಿನ ರೇಟು 2845. ಒಂದು ವರ್ಷದಲ್ಲಿ 347% ರಿಟರ್ನ್ಸ್ ಕೊಟ್ಟಿದೆ. 5 ವರ್ಷ ತಗೊಂಡಾಗ 23% ಪರ್ ಆನಮ್ CAGR ಅಲ್ಲಿ ವರ್ಕೌಟ್ ಆಗಿದೆ. ಈಗ CDS ಅಲ್ಲಿ ಬರ್ತಾ ಇದ್ದೇನೆ. ಮಾರ್ಕೆಟ್ ಕ್ಯಾಪು 16,219 ಕೋಟಿ, 52 ವಾರದ ಹೈಯೆಸ್ಟ್ 1,734, ಲೋಯೆಸ್ಟ್ 566, ಇವತ್ತಿನ ರೇಟು 1,552. ಒಂದು ವರ್ಷದ ರಿಟರ್ನ್ಸ್ 149%. 3 ವರ್ಷದಲ್ಲಿ ಪ್ರತಿ ವರ್ಷ 84% ಪರ್ ಆನಮ್ CAGR ಅಲ್ಲಿ ವರ್ಕೌಟ್ ಆಗಿದೆ. ಈಗ ಕ್ಯಾಮ್ಸ್ ಕಂಪನಿಗೆ ಬರ್ತಾ ಇದ್ದೇನೆ. ಮಾರ್ಕೆಟ್ ಕ್ಯಾಪು 12,135 ಕೋಟಿ, 52 ವಾರದ ಹೈಯೆಸ್ಟ್ 4,067, ಲೋಯೆಸ್ಟ್ 1,742, ಇವತ್ತಿನ ರೇಟು 2,481. ಒಂದು ವರ್ಷಕ್ಕೆ 33% ನಿವ್ವಳ ಲಾಭವನ್ನು ಕೊಟ್ಟಿದೆ. ಈಗ ಮುಂದಿನ 2 ಕಂಪನಿಗಳಿಗೆ ಬರ್ತಾ ಇದ್ದೇನೆ. HDFC AMC ಮಾರ್ಕೆಟ್ ಕ್ಯಾಪು 45,768 ಕೋಟಿ, 52 ವಾರದ ಹೈಯೆಸ್ಟ್ 3,365, ಲೋಯೆಸ್ಟ್ 1,988, ಇವತ್ತಿನ ರೇಟು 2,146. ಒಂದು ವರ್ಷದಲ್ಲಿ -30% ಕೊಟ್ಟಿದೆ. 3 ವರ್ಷದಲ್ಲಿ 13% ಪರ್ ಆನಮ್ ಕೊಟ್ಟಿದೆ. ಈಗ ನಿಪ್ಪಾನ್ AMC ಮಾರ್ಕೆಟ್ ಕ್ಯಾಪು 19,422 ಕೋಟಿ, 52 ವಾರದ ಹೈಯೆಸ್ಟ್ 476, ಲೋಯೆಸ್ಟ್ 282, ಇವತ್ತಿನ ರೇಟು 312. ಒಂದು ವರ್ಷದಲ್ಲಿ -12 ಮತ್ತೆ 3 ವರ್ಷದಲ್ಲಿ 16% ಪರ್ ಆನಮ್ CAGR ಕೊಟ್ಟಿದೆ. ಸದ್ಯಕ್ಕೆ BSE ಮತ್ತು CDSL ಎರಡೇ 2 ಕಂಪನಿಗಳು ತಮ್ಮ ರೆಸ್ಪೆಕ್ಟಿವ್ ಕ್ಷೇತ್ರದಲ್ಲಿ ಲಿಸ್ಟ್ ಆಗಿರುವಂತಹದ್ದು. ಇನ್ನು ಮುಂದೆ NSE, NSDL ಇವುಗಳು ಕೂಡ ಷೇರು ಮಾರುಕಟ್ಟೆಯಲ್ಲಿ ಲಿಸ್ಟ್ ಆಗುವಂತ ಸಾಧ್ಯತೆಗಳು ಇದ್ದಾವೆ. ಆಗ ಜನರಿಗೆ ಬೇಕಾದಷ್ಟು ಆಯ್ಕೆಗಳು ಸಿಗ್ತವೆ. ಸದ್ಯಕ್ಕೆ ನಮ್ಮ ದೇಶದಲ್ಲಿ 4 ಅಸೆಟ್ ಮ್ಯಾನೇಜ್ಮೆಂಟ್ ಕಂಪನಿಗಳು ಸ್ಟಾಕ್ ಎಕ್ಸ್ಚೇಂಜ್ ಅಲ್ಲಿ ಲಿಸ್ಟ್ ಆಗಿದ್ದಾವೆ. ಮುಂದಿನ ದಿನಗಳಲ್ಲಿ SBI AMC, ICICI AMC ಇವುಗಳು ಕೂಡ ಲಿಸ್ಟ್ ಆಗುವಂತ ಸಾಧ್ಯತೆಗಳು ಇದ್ದಾವೆ. ಮುಂದಿನ ದಿನಗಳಲ್ಲಿ ಹೆಚ್ಚು ಹೆಚ್ಚು ಕಂಪನಿಗಳು ಲಿಸ್ಟ್ ಆಗ್ತಾ ಇದ್ದ ಹಾಗೆ ಹೆಚ್ಚು ಹೆಚ್ಚು ಕಾಂಪಿಟಿಷನ್ ಸ್ಟಾರ್ಟ್ ಆಗುತ್ತೆ. ಸದ್ಯದ ಮಟ್ಟಿಗೆ ಈ ಎಲ್ಲಾ ಕಂಪನಿಗಳು ಸುಮಾರಾಗಿ ಲಾಭದಾಯಕವಾಗಿವೆ. ಆದರೆ ಹೂಡಿಕೆದಾರರು ಹಣವನ್ನು ಹಾಕಿದ ಮೇಲೆ ಅದನ್ನು ಕಂಟಿನ್ಯೂಸ್ ಆಗಿ ಮಾನಿಟರ್ ಮಾಡಬೇಕು, ಅವಲೋಕನ ಮಾಡಬೇಕು. 3 ತಿಂಗಳಿಗೊಮ್ಮೆ, 6 ತಿಂಗಳಿಗೊಮ್ಮೆ, 1 ವರ್ಷಕ್ಕೊಮ್ಮೆ ಅಂತ. ಸ್ನೇಹಿತರೆ, ಇದಾಗಿತ್ತು ಇವತ್ತಿನ ವಿಶೇಷವಾದ ವಿಡಿಯೋ. ಈ ವಿಡಿಯೋನ ಸಂಪೂರ್ಣವಾಗಿ ನೋಡಿದ್ದಕ್ಕೆ ಧನ್ಯವಾದಗಳು. ನಮಸ್ಕಾರ.